ಕಾರ್ಯಕ್ರಮ ಒಂದು ಥ್ಯಾಂಕ್ಸ್ ಗಿವಿಂಗ್ ಕಾರ್ಯಕ್ರಮದ ರೀತಿ. LKQ ಕಾರ್ಪೊರೇಷನ್ ಅವರು ಒಂದು ಸಣ್ಣ ಮಟ್ಟದ ಕಾಂಟ್ರಿಬ್ಯೂಷನನ್ನು ಈ ಸ್ಕೂಲಿಗೆ ಕೊಡ್ತಾ ಇದ್ದಾರೆ. ಇದೇ ರೀತಿ ಭಾಳಷ್ಟು ಸ್ಕೂಲ್ಗಳಿಗೆ ದೊಡ್ಡ ದೊಡ್ಡ ದೇಶದ ಅಭಿವೃದ್ಧಿಗೆ ಏನಾಗಬೇಕು ಅಂತ ಕಾನ್ಸೆಪ್ಟ್ಗಳ ಮೇಲೆ ಅವರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸನ್ನು ತೋರಿಸ್ತಾ ಇದ್ದಾರೆ. ಈ ಸ್ಕೂಲ್ಗೆ ಕೂಡ ಮುಖ್ಯವಾಗಿ ನಮ್ಮ ಈ ಪುಟ್ಟೇನಹಳ್ಳಿಯ ಕ್ಲೋಸ್ ಬೈ ವಿಸಿನಿಟಿಲಿ ಯಾವ ಸ್ಕೂಲನ್ನು ಐಡೆಂಟಿಫೈ ಮಾಡೋಣ ಅನ್ನೋ ಉದ್ದೇಶದಲ್ಲಿದ್ದಾಗ ನಮ್ಮ ಸ್ನೇಹಿತರು ರವಿಯವರು ಸ್ಪೆಸಿಫಿಕ್ಕಾಗಿ ಈ ಸ್ಕೂಲಿಗೆ ಮಾಡಿದ್ರೆ ಒಳ್ಳೆಯದು. ಇಲ್ಲಿ ಟೀಚರ್ಸು ತುಂಬ ಪ್ರೊಯಾಕ್ಟಿವ್ ಆಗಿದ್ದಾರೆ, ತುಂಬ ಇಂಟ್ರೆಸ್ಟ್ ಇದೆ ಅವರಿಗೆಲ್ಲ ನೋಡ್ಕೊಳ್ಳೋದ್ರ ಬಗ್ಗೆ. ಯಾಕೆ ಮಕ್ಳಿಗೆ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಪ್ರಿನ್ಸಿಪಾಲು ಕೂಡ ತುಂಬ ಪ್ರೊಯಾಕ್ಟಿವ್ ಆಗಿ ಈ ಇಂಟ್ರೆಸ್ಟನ್ನು ತೊಗೊಂಡು ಡೆವಲಪ್ಮೆಂಟಲ್ಲಿದ್ದಾರೆ. ಹಾಗಾಗಿ ಇದೇ ಸ್ಕೂಲ್ನ ಚಾಯ್ಸ್ ಮಾಡಬೇಕು ಅಂತ ಹೇಳಿ ಶಿಲ್ಪಾ ಫೌಂಡೇಶನ್ ಮೂಲಕ ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇದಕ್ಕೆ ಫಸ್ಟ್ ಆಫ್ ಆಲ್ ನಾವು LKQ ಕಾರ್ಪೊರೇಷನ್ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀವಿ. ಇವರು ಆ್ಯಕ್ಟಿವ್ ಪಾರ್ಟಿಸಿಪೇಷನ್ಸ್ ಆಲ್ವೇಸ್ ಫಾರ್ ದಿ ನ್ಯಾಷನಲ್ ಬಿಲ್ಡಿಂಗ್ ಕಾನ್ಸೆಪ್ಟ್ ಇದ್ದಾರೆ. ಹಾಗೆ ಇವಾಗ ನಾವು ಬರೋಕ್ಕಿಂತ ಮುಂಚೆ ಮಾತಾಡ್ತಾ ಇದ್ವಿ, ಈಗ ನಿಮಗೆ ಮಕ್ಕಳಿಗೆ ಏನು ಹೇಳಬೇಕು ಅಂದರೆ, ನಾವು ಕೂಡ ರೂರಲ್ ಸ್ಕೂಲಲ್ಲಿ ಓದಿರೋರು, ನಿಮಗೆಲ್ಲ ಪ್ರೈಡು ಮತ್ತು ಖುಷಿ ಇರಬೇಕು. ಒಳ್ಳೆ ಟೇಬಲು ಚೇರು ಎಲ್ಲ ಸಿಗ್ತಾ ಇದೆ. ಆಮೇಲೆ ಇನ್ಫ್ರಾಸ್ಟ್ರಕ್ಚರು ಫ್ಯಾನು ಸಿಮೆಂಟ್ ಬಿಲ್ಡಿಂಗ್ಗಳೆಲ್ಲ ಸಿಕ್ಕಿದೆ. ನಮಗೆಲ್ಲ ಮೋಸ್ಟ್ಲಿ ನಾವೆಲ್ಲ ಮನೆ ಸಿಟ್ಟಿಂಗ್ ಅಂತ ಇದ್ವಿ. ನಾವು ಓದಿರೋ ಸ್ಕೂಲು, ನಾವು ಇಲ್ಲೆಲ್ಲ ಈಗ NPS, GPS, BGS ಅಂತ ಹೆಸರುಗಳನ್ನು ನಾವೇ ಹೆಸರಿಟ್ಕೊಂಡ್ಬಿಟ್ಟಿದ್ದೀವಿ. VMS ಅಂತ. VMS ಅಂದರೆ ವಾಟರ್ ಸ್ಕೂಲ್ ಅಂತ. ಈ ಕನ್ನಡ ಸ್ಕೂಲಲ್ಲಿ ಓದಿರೋದ್ರಿಂದ ನಮ್ಗೆ ಈ ಫ್ಲೇವರ್ ಏನು ಚಾಲೆಂಜಿಂಗ್ ಅನ್ಸುತ್ತೆ. ನೀವು ಇದನ್ನು ಒಳ್ಳೆ ರೀತಿ ಉಪಯೋಗಿಸ್ಕೊಳ್ಳಿ. ಇದನ್ನು ನೀವು ಮುಂದೆ ನಿಮ್ಮ ಕೈಲಾಗೋ ಹಾಗೆ ದೊಡ್ಡ ದೊಡ್ಡ ಸ್ಕೂಲ್ಗಳಿಗೆ ಎಲ್ಲೆಲ್ಲಿ ನೀಡಿದೆಯೋ ಅಲ್ಲಿ ಆಗೋ ಹಾಗೆ ನೀವು ಬೆಳೀರಿ ಅಂತ ನಾನು ಆಶಿಸ್ತಾ, ಇದು ಮಾಡಿರ್ತಕ್ಕಂಥ ಎಲ್ಲರಿಗೂ, ನಮ್ಮ ಕರೆದಿರೋದಕ್ಕೂ ಹಾಗೂ ಸ್ಪೆಷಲಿ ಇದಕ್ಕೆ ಕಾರಣಕರ್ತರಾದ ನಮ್ಮ LKQ ಕಾರ್ಪೊರೇಷನ್ ಹಾಗೂ ಸ್ಕೂಲು ಮತ್ತು ನಮ್ಮ ರವಿ ಅವರಿಗೆ ನಮಸ್ತಾ ನನ್ನ ಮಾತುಗಳ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಿ. ಥ್ಯಾಂಕ್ ಯು.